ಸರ್ ಕೆಲವರು ರಾಜಕಾರಣಿಗಳು ದರ್ಶನ್ ಒಂದು ನಿಮಿಷ ನೀವು ಕೇಳ್ತೀರಿ, ಕೆಲವರು ರಾಜಕಾರಣಿಗಳು ದರ್ಶನ್ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ, ಕೆಲವರು ಬಾಯಿ ಬಿಟ್ಟು ಏನೇನು ಹೇಳ್ತಾರೆ, ಕೆಲವರು ಇತ್ತೀಚೆಗೆ ಮಂಡ್ಯದಲ್ಲಿ ಆದಂತ ವಿಚಾರಕ್ಕೆ ಇವ್ರಿಗೆ ದರ್ಶನ್ ಅವ್ರಿಗೆ ಇದು ಮಾಡ್ಕೊಡ್ತಾರೆ. ನಮ್ಮ ಕುಮಾರಸ್ವಾಮಿ ಅವರಿಗೆ ಆಕಾಶ್ ಕುಮಾರಸ್ವಾಮಿ ಆ ಥರದ್ದು ಸಣ್ಣತನ ಇಲ್ಲ. ಕುಮಾರಣ್ಣ ತುಂಬಾ ದೊಡ್ಡ ವ್ಯಕ್ತಿ, ಚಿತ್ರರಂಗದ ಕಲಾವಿದರು ತುಂಬಾ ಗೌರವಿಸ್ತಾರೆ, ತುಂಬಾ ಪ್ರೀತಿಸ್ತಾರೆ. ಈ ಸ್ಯಾಟ್ಸ್ ಆಫ್ ಕುಮಾರಣ್ಣ. ಆಮೇಲೆ ಅವ್ರು ಯಾವತ್ತೂ ಕೆಟ್ಟದ್ದು ಯಾರಿಗೂ ಬಯಸಲ್ಲ. ಈ ತರ ಘಟನೆ ಆಗಿದ್ದಾಗ ಕಾನೂನು ಚೌಕಟ್ಟ ಕೆಲಸ ಆಗುತ್ತೆ. ಇದನ್ನ ದಯವಿಟ್ಟು ಯಾರು ಈ ತರ ಪದಗಳಿಲ್ಲ. ಯಾಕೆ ನಂಗೆ ತುಂಬಾ ಜನ ಹೇಳ್ತಾರೆ ಸರ್ ಆ ತರ ನಮ್ಮ ಕುಮಾರಣ್ಣ ಆ ಥರ ಇವತ್ತು 2,90,000 ಗೆದ್ದಿದ್ದಾರೆ. ಆಮೇಲೆ ಯಾವತ್ತು ನಮ್ಮ ಚಿತ್ರರಂಗನ ಸರ್ ಕಲಾವಿದರು ಕರೀತಾರೆ, ಈಗ 100 ಜನ ಎಲ್ಲಾ ಪಾರ್ಟಿಯವ್ರು ಕರೆದ್ರೆ ಕ್ಯಾನ್ವಾಸ್ ಹೋಗ್ತಾರೆ ಅವ್ರ ವ್ಯಾಪಾರ ಧರ್ಮ. ಅದರಿಂದ ಇದನ್ನ ದಯವಿಟ್ಟು ನಮ್ಮ ಚಿತ್ರರಂಗನ ನಾವೊಂದು ಮನೆ, ನಮ್ಮಲ್ಲಿ ಯಾರ ಹತ್ರ ಭೇದ ಭಾವ ಇಲ್ಲ. ತುಂಬಾ ಜನ ಪೊಲಿಟಿಕಲ್ಲು ದರ್ಶನ್ ಫ್ರೆಂಡ್ ಇದ್ದಾರೆ, ಕೆಲವು ಫ್ರೆಂಡು ಕೆಲವು ದೂರನೇ ಇರ್ತಾರೆ, ಆಫೀಸರ್ ಇದ್ದಾರೆ. ಆಮೇಲೆ ಎಲ್ಲ ಅಷ್ಟು ಕೆಟ್ಟ ವ್ಯಕ್ತಿನೆಲ್ಲ ದಯವಿಟ್ಟು ನಾವು ಅನ್ಕೊಂಡಂಗೆಲ್ಲ ಒಳ್ಳೇದಾಗ್ಲಿ, ಸ್ವತಂತ್ರ ಫ್ಯಾಮಿಲಿಗೆ ಒಳ್ಳೇದು ಮಾಡಿಕೊಡ್ಲಿ ನಾವು ಅಂತ ಹೇಳಕ್ಕೆ ಕಾನೂನು ಚೌಕಟ್ಟಿದ್ರಿಂದ ಇದನ್ನ ನಾವ್ಯಾರು ಡಿಸಿಷನ್ ಹೇಳೋಕ್ಕಾಗಲ್ಲ, ನಾವ್ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ, ನಾವೇ ಅಪೂಹ. ಅದರಿಂದ ಈ ಥರ ವಿಷಯಗಳಿಗೆ ತುಂಬ ಜನ ಚಿತ್ರರಂಗ ಯಾಕೆ ಬರ್ತಾ ಇಲ್ಲ ಅಂತ ನಾನು ಹೇಳ್ತಿ ಕೇಳಿ. ಚಿತ್ರರಂಗದ ನೀವು ಹೇಳ್ತೀರಾ ಇವತ್ತು ಅಮ್ಮ ಅಂತ ಹೋದು ಅಮ್ಮ ಬಂದಾಗ ಏನೇನು ಕೇಳ್ತೀರೋ ಅವ್ರು ಏನು ಹೇಳೋದು ಅಮ್ಮ ಈ ಥರ ಬರ್ತಾ ಇರ್ತದೆ. ಅದೊಂದು 100 ತಿಂಗಳು ಅವ್ರು ಬೇರೆ ಥರ ಅವ್ರಿಗೆ ಭಯ ಬೀಳ್ತಾರೆ. ಎಲ್ಲರೂ ಪ್ರತಿಯೊಬ್ಬರು ಇಂಡಸ್ಟ್ರಿ ಭಯ ಬೀಳ್ತಾರೆ. ಆದರೆ ಯಾಕೆಂದರೆ ಈ ಥರ ಆಗಬಾರ್ದಾಯ್ತು, ಯಾರು ನೋಡಿಲ್ಲ. ಕಾನೂನಲ್ಲಿ ಏನಾಗುತ್ತೆ ಒಳ್ಳೇದಾಗುತ್ತೆ ದಯವಿಟ್ಟು ಅಂತ ಹೇಳಕ್ಕೆ ಇಷ್ಟ.